ಪತ್ರ ಬರಿತೀನಿ ಅಂತ ಹೇಳಿದರೆ ಗವರ್ನರ್ ಇಮಿಡಿಯೇಟ್ ಇವಾಗೆ ನನಗನ್ಸುತ್ತೆ ಇನ್ನೊಂದು ಗಂಟೆಯಲ್ಲಿ ಪತ್ರ ಬರಿಬೋದು ಅವರು. ಸರ್ಕಾರಕ್ಕೆ ಪತ್ರ ಬರಿಬೋದು ಅವರು ಸಂವಿಧಾನದತ್ತವಾಗಿ ಸ್ಪೀಕರ್ಗೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಗವರ್ನರ್ನೇ ಕೊಡಬೇಕು, ಇದು ಸ್ಪಷ್ಟ ಇದೆ. ಅಲ್ಲೇ ತಗೊಂತೀರಿ ನಾವು. ಆಮೇಲೆ ಸ್ಪೀಕರ್ಗೆ ಗೌರವ ಏನು ಉಳಿಯುತ್ತೆ? ಅವ್ರು ಕೊಟ್ಟಿಲ್ಲ ಅಂದ್ರೆ ಸ್ಪೀಕರ್ ಅವರ ಗೌರವ ಏನು ಉಳಿಯುತ್ತೆ? ಪಾರ್ಶಾಲಿಟಿ ಅಂತ ಬರ್ತೈತೆ. ನಾವು ಸಭೆಯಲ್ಲಿ ಕೂಗ್ತಿರಲ್ಲ, ಒನ್ ಸೈಡ್ ಸ್ಪೀಕರ್ ಅಂತ ಹಂಗಾಗ್ತೈತೆ ಇದನ್ನು ಕತೆ. ಅದರಿಂದ ಸಿದ್ದರಾಮಯ್ಯನವರು ಈ ಥರ ಹುಚ್ಚುಚ್ಚು ಹೇಳಿಕೆಗಳನ್ನು ಕೊಡುವಂಥದ್ದು ಒಳ್ಳೇದಲ್ಲ. ಗೌರವ ಮಾಡ್ಬೇಕು, ಸಂವಿಧಾನದಲ್ಲಿ ಗೆದ್ದಂಥವ್ರಿಗೆ ಗೌರವ ಕೊಡಬೇಕಾದ ಕರ್ತವ್ಯ. ಅದನ್ನು ವೈಲೇಷನ್ ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆ ಚಿತ್ರನಟ ವಿಜಯ್ ಒಂಥರ ಸಡನ್ನಾಗಿ ಬ್ಲಾಕ್ ಆರ್ಸ್ ಥರ ಬಂದ್ಬಿಟ್ಟಿದ್ದಾರೆ, ಆದರೆ ಮೆಜಾರಿಟಿ ಸಿಕ್ಕಿಲ್ಲ. ಈ ಕಾಂಗ್ರೆಸ್ಸು ಏನಿದೆ, ಇವರೆಲ್ಲ ಎಲ್ಲಿ ಊಟ ಸಿಗ್ತೈತೋ ಅಲ್ಲಿ ಓಡೋಗೋರು, ಯಾರ ಮನೆಯಲ್ಲಿ ಊಟ ಚೆಂದಾಗಿ ಸಿಗ್ತೈತೋ ಅಲ್ಲಿ ಓಡೋಗೋರು. ಅವರಿಗೆ ನೀತಿ, ನಿಯತ್ತು, ನ್ಯಾಯ, ಧರ್ಮ ಏನೂ ಇಲ್ಲ ಅವ್ರಿಗೆ. ಇಷ್ಟು ದಿನ DMKನ ಆಡಿ ಹೊಗಳಿದ್ರು, ನಮ್ಮ ಡಿ ಎಂ ಕೆ ಅಂತೇಳಿ. ಈಗ ಅಲ್ಲಿನ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ಸಿನ ತಮಿಳುನಾಡು ಘಟಕ ವಿಜಯನ್ಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು. ನಾಚಿಕೆ ಆಗ್ಬೇಕು ಇವ್ರಿಗೆ. INDA ಮೊದಲೇ ಇತ್ತಲ್ಲ, ಅದು ಇಂಡಿ ಒಕ್ಕೂಟ, ಅದು ಒಂಥರ ಕಳ್ಳರ ಒಕ್ಕೂಟ ಇದ್ದಂಗೆ. ಈ ಕಳ್ತನ ಗೊತ್ತಾಯ್ತಲ್ಲ, ಯಾರ್ಯಾರು ಎಗರ್ತಾರೆ ಅಂತ ಗೊತ್ತಾಯ್ತಲ್ಲ. ಅದರಿಂದ ಇಲ್ಲಿ ಕಾಂಗ್ರೆಸ್ ಅವ್ರನ್ನ ನಂಬೇಡಿ ಅಂತ ಬಹಳ ದಿನದಿಂದ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಈಗ ತಮಿಳುನಾಡಲ್ಲಿ ನಡೀತಾ ಇರೋ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಪಾರ್ಟಿ ಇವತ್ತು DMKಗೆ ಕೈ ಕೊಡುವಂಥದ್ದು ಸ್ಪಷ್ಟವಾಗಿ. ಕೈ ಗುರುತಿದೆಯಲ್ಲ, ಅದು ಕೈ ಗುರುತಲ್ಲ, ಅದು ಕೈ ಕೊಡೋ ಗುರುತು. ಅದು ಇವತ್ತು DMKಗೆ ಕೈ ಕೊಡೋ ಗುರುತನ್ನ ತೋರಿಸ್ತಾರೆ ಅವರು. ಅದರಿಂದ ನಾಚಿಕೆ ಅವ್ರಿಗೆ. ಕಾಂಗ್ರೆಸ್ಗೆ ಒಂದು ಸಿದ್ಧಾಂತ ಇಲ್ಲ, ಒಂದು ನ್ಯಾಯ ನೀತಿ ಇಲ್ಲ, ಗೆದ್ದತ್ತಿನ ಬಾಲ ಹಿಡಿಯುವಂಥದ್ದೇ ಕಾಂಗ್ರೆಸ್ಸಿನ ಧರ್ಮ. ಅವರು ಯಾವ ಪಾರ್ಟಿ ಇಂತೂ ನಮಗೂ ಗೊತ್ತಿಲ್ಲ, ಸೆಕೆಂಡೋ ಥರ್ಡೋ ಫೋರ್ತೋ. ಈಗ ಅನೌನ್ಸ್ ಮಾಡಿದಾರಲ್ಲ, ಚಿನ್ನ ಕೊಡ್ತೀನಿ, ಗ್ಯಾಸ್ ಕೊಡ್ತೀನಿ, ಸಂಬಳ ಕೊಡ್ತೀನಿ, ಸೀರೆ ಕೊಡ್ತೀನಿ, ವಾಲೆ ಕೊಡ್ತೀನಿ, ಜುಮ್ಕೆ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ದಾರೆ. ಒಂದು ವರ್ಷ ಬಿಡಿ, ಅವೆಲ್ಲ ಕೊಡ್ತಾರ ನೋಡೋಣ. ಆಮೇಲೆ ಫಸ್ಟು ಸರ್ಕಾರ ಮಾಡಬೇಕಲ್ಲ, ಸರ್ಕಾರಕ್ಕೆ ಅವ್ರಿಗೆ ಬೆಂಬಲ ಎಲ್ಲಿಂದ ಬರುತ್ತೆ, ಕಾಂಗ್ರೆಸ್ ಅವರು ಯಾವ ರೀತಿ ಅವ್ರಿಗೆ ಬೆಂಬಲ ಮಾಡ್ತಾರೆ, ಇದೆಲ್ಲ ನೋಡೋಣ. ಅದಾದಮೇಲೆ ಅದಕ್ಕೆ ರಿಯಾಕ್ಷನ್ ಮಾಡ್ತೀರಿ ನಾವು. ಒಟ್ಟು DMK ತೊಲಗ್ತಲ್ಲ, ಹಿಂದುತ್ವವನ್ನು ತೊಳಿತೀರಿ ಅಂತ ಹೇಳಿದಂಥ DMK ಅವರ ಮಗ ಯಾರು, ಸ್ಟಾಲಿನ್ನು, ಅವರ ಸುಪುತ್ರ ಉದಯ್, ಅವ ಹೇಳ್ದಲ್ಲ, ಇಬ್ಬರು ಸ್ಟಾಲಿನ್ ಮನೆಗೆ ಹೊರಟೋದ. ಹಿಂದುತ್ವದ ವಿಚಾರಕ್ಕೆ ಬಂದರೆ ಯಾವ ಗತಿ ಆಗ್ತೈತೆ ನಿಮಗೆ ಅಂತೇಳಿ ತಮಿಳ್ನಾಡು ಜನ ತೋರಿಸಿದ್ದಾರೆ. ಹಿಂದುತ್ವದ ವಿಚಾರ ಕೆಣಕಿದ್ರೆ ನಿನ್ಗೆ ಯಾವ ನಾಯಿಪಾಡು ಇಲ್ಲ, ನಾಯಿಪಾಡು ಥರ ನಿಮ್ಮನ್ನು ಮಾಡಿದ್ದಾರೆ ಇವತ್ತು. ಅದಕ್ಕೆ ಎಚ್ಚರಿಕೆ. ಇನ್ಮೇಲೆ ಹಿಂದೂ ವಿಚಾರದ ಬಗ್ಗೆ ಮಾತಾಡಿದ್ರೆ ಇದೇ ಗತಿ. ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರಿಗೂ ಇದೇ ಗತಿ, ಸ್ಟಾಲಿನ್ನೇ ಗತಿ.